ಅಯ್ಯ ಸುವರ್ಣಿ ಈ ಸಲ ದೇವ್ರಿನ ಎಷ್ಟು ಒಗಾತಿ ಮಾಡ್ಯಾರ ನೋಡ. ಇದು ಇತ್ತಾಗ ಊರ್ ಹೊರಗ ಆಗ್ಬಿಡ್ತತಿ. ಹೊಲವರಿ ಮಂದಿದು ಸಂಚಾರ ಕಡಿಮೆ, ಹೋಗಾರ ಬರಾರ ಆತ, ಮತ್ತ ಕಸ ಬಿಟ್ಟಿತ್ತು. ಪಂಚಿಮ್ ಬಂದಿಂದ ಎಲ್ಲ ಒಗಾತಿ ಮಾಡ್ಯಾರ ನೋಡ. ಕಸ ಹಾಕೋದು, ಸುಣ್ಣ ಬಣ್ಣ ಹೊಡಿಸಿ ಎಲ್ಲ ಒಗಾತಿ ಮಾಡ್ಯಾರ. ಇವರು ಗುಡಿ ಪೂಜಾರ್ಕಿ ಮಾಡುವಾರ 3 ಮಂದಿ ಅಂತಂಬ್ರು. ವರ್ಷ ಒಬ್ಬರಿಗೆ ಪಾಳ್ಯದ ಮ್ಯಾಗ ಪೂಜಾರ್ಕಿ ಬರ್ತೈತಿ. ಈ ಸಲ ಶಾನ ಹೊಡೆದ ಕಿನ್ನ ಇಲ್ಲಿಗೆ ಕೊಟ್ಟತೆಲ್ಲೇವ ನಮ್ಮ ಊರಿಗೆ. ಆಕೆ ಹೆಸರು ಏನೈತಿ ನನಗೂ ನೆನಪಿಗೆ ಬರ್ದು. ಆಕೆ ಗಂಡನ ಹೆಸರು ಪಕ್ಕಿರಪ್ಪನು. ಅವ್ರಿಗೆ ಐತಿ ಈ ಸರಿ. ಅವ ಇದ್ ನೋಡುವಾಗ ಗುಡಿಯಾಗ ಎಡಿ ತಕೊಳಕತ್ತಿದ್ದ. ಅವ್ರಿಗೆ ಐತಿ ಪೂಜಾರ್ಕಿ. ಏನು ಕಂಜೂಸ್ ಅದಾನ ಇವ. ಬರೇ ವಟ 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 ಅನ್ಕೊಂತ ದೇವ್ರ ಪೂಜೆ ಮಾಡ್ತಾನ. ಈ ಗಂಗಾಳಕ್ಕೆ ದಕ್ಷಿಣೆ ಅಟ್ಟಿಗೆ ರೊಕ್ಕ ಬೀಳಲಿಲ್ಲ ಅಂದ್ರೆ ವಟ ವಟ ಅನ್ಕೊಂತ ಪೂಜೆ ಮಾಡ್ತಿರ್ತಾನ. ಹಿಂಗಾಗಿ ನಾವು ಒಂದು 10-11 ರೂಪಾಯಿ ದಕ್ಷಿಣ ಹಾಕಿ ಬಂದೀವಿ. ಯಾಕಾಗಲ್ ಬಿಡ, ಅದು ಅವ್ರಿಗೆ ಖರ್ಚಿಗೆ ಹಾಕತಿ. 10-11 ರೂಪಾಯಿ ನಮ್ಮಂಥ ಭಗತ್ರ ಅಂದಾರ ಹಾಕಿದ್ರ ಅವ್ರಿಗೆ ಒಟ್ಟು ಹೆಲ್ಪ್ ಆಕತಿ. ಈಗೇನು ಅಲ್ಲಿ ಒಂದು ಕಾಣಿಕೆ ಡಬ್ಬಿ ಅಂತ ಡೆಬ್ಬಿ ಮಾಡಿಟ್ಟಾರಲ್ಲ, ಅದ್ರಾಗ ಹಾಕಿದ್ರ ದೇವಸ್ಥಾನದ ಕಮಿಟಿ ಯಾರು ಅವರು ಲೆಕ್ಕಪತ್ರ ಮಾಡಿ ಅವ್ರು ತಗೊಂಡು ಅದನ್ನ ಅವ್ರು ವ್ಯವಹಾರ ಮಾಡ್ತಾರ. ಇವ್ರಿಗೆ ಅದನ್ನ ಕೊಡೋದಿಲ್ಲ. ಅವರು ದೇವಸ್ಥಾನಕ್ಕನ ಉದ್ಧಾರ ಮಾಡಾಕ ಹಾವಾರ, ರೊಕ್ಕ ದುಡ್ಸುವಾರ. ಪೂಜಾರಿಗೆ ಏನು ಲಾಭ? ಮತ್ತು ಆದರೂ ಏನೇ ಹೇಳುವ, ಅಲ್ಲಿನೂ ಶಾಂತಾಬಾಯಿ ಗುಡಿಯಾಗ ಪೂಜಾರ ಅವು ಹಂಗದನ. ಮೊನ್ನೆ ಅಮಾಸಿ ದಿನ ಶಾಂತಾಬಾಯಿಗೆ ಹೋಗಿ ಗುಡಿಗೆ ಅವ ಭಟ್ರ ಅದಾನಲ್ಲ ಬ್ರಾಹ್ಮಣ, ಏನು ಒಳಗೆ ಕಾಲ ಹಿಡ್ಕೊಡೋಲ್ಲ. ಹಂಗೆ ಅಲ್ಲೇ ಇದಕ್ಕೆ ಮುಟ್ಟಿಸ್ತಾನ, ಹೊಳೆ ಕೊಡ್ತಾನ, ಗದಿಗೆ ಮುಟ್ಟಿಸ್ತಾನ, ಹೊಳೆ ಕೊಡ್ತಾನ. ಹಂಗೆ ಎಷ್ಟು ಬೇಸರ ಮಾಡ್ಕೋತಾವ. ಅಮಾಸಿ ದಿನ ಮಂದಿ ಭಾಳಲ್ಲ, ಗದ್ಲಾತಿ. ಗದ್ಲಾಗೋದಕ್ಕೆ ಹಂಗೇನಾರ ಮಾಡಿದ್ದಾನ. ಹಿಂಗೆ ಅಡವಾರದಾಗದು ಬಂದಿರ್ತೇವಲ್ಲ ನಾವು, ಶುಕ್ರವಾರ ಮಂಗಳವಾರ ಅದು ಹಂಗ ಏನು ಮಾಡೋದಿಲ್ಲ. ಮತ್ತು ಶಾಂತಾಬಾಯಿಗೆ ಬಗ್ರು ಭಾಳ. ಯಾಕಂದ್ರೆ ಆಕಿ ಹುಳ ಹುಪ್ಪಳಿ ಅದು ಬರೋದನ್ನೆಲ್ಲ ಹಿಂಗೆ ಇಲ್ಲಿ ದೇವಸ್ಥಾನಕ್ಕೆ ಶಾಂತಾಬಾಯಿ ಗುಡಿಗೆ ಬಂದು ಅವರು ಬ್ರಾಹ್ಮಣರು ಇರ್ತಾರಲ್ಲ ಭಟ್ರು, ಅವರು ಅಕ್ಕಿ ಕಾಳು ಮಂತ್ರಿಸ್ಕೊಡ್ತಾರ. ಅಕ್ಕಿ ಕಾಳು ಮತ್ತು ಅಕ್ಕಿದು ಅಂಗಾರ ಆಧಾರ ಹೌದು. ನೀ ಎಲ್ಲ ಮನೆ ಸುತ್ತಲು ಹಾವು ಬಂದಿರ್ತೈತನೋ ಅಲ್ಲಿ ಹೊಲ್ದಾಗಾರ ಆಗಲಿ ಮನೆಯಾಗಾರ ಎಲ್ಲಿ ಬಂದಿರ್ತೈತೆ ಅಲ್ಲಿ ಸುತ್ತೂ ಕಡೆ ಒತ್ತಟೆ ದಾರಿ ಬಿಟ್ಟು ಉಗ್ಗಿದ್ರೆ ಒಳ್ಳೆ ಹುಳು ಹುಪ್ಪಳಿ ಬರೋದನ್ನೇ ಇಲ್ಲ. ಭಾಳ ಸತ್ತು ಹುಳಾಕ್ಯದಾಳಾಕಿ. ಹಂಗನಾರ ಯಾರಿಗಾರ ಹಾವು ಹುಳ ಮುಟ್ಟಿದ್ವು ಅಂದ್ರೆ ಆಕಿನ ಮುಂದೆ ಹೋಗಿ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಹಾಕಿ ಜಾಗರಣೆ ಮಾಡಿದ್ರೆ ಆರಾಮಾಗಿ ಮನೆಗೆ ಬಂದಾರದಾರ ಎಷ್ಟೋ ಮಂದಿ. ಅರೆ ಗಿರ್ಜಕ್ಕ, ನೀವು ಬಂದೀರಾ? ಹ್ಞೂನ್ರಿ ಫಾತಿಮಕ್ಕಾರ, ನೀವು ಬಂದೀರಿ. ಏನು ಕೊಟ್ಟು ಕಳಿಸಿದ್ರೆ ಕೋಳಿ ತತ್ತಿನ ಬೆನ್ನಿನ ಹೇಳಿದ್ರಲ್ಲ ಅರ್ಧ kg. ನಾನು ನಮ್ಮ ಹುಡುಗನ ಕೈಯಾಗ ಮುತ್ಯನ ಕೈಯಾಗ ನಿಮ್ಮ ಮನೆಗೆ ಸರಿ ಮುಂದೆ ಸಾಲ್ ಬಿಟ್ಟಿಂದ ಕೊಟ್ಟು ಕಳಿಸಿದ್ದೆ. ಮತ್ತು ನಿಮ್ಮ ಅಕ್ಕಗೆ ಹೋಗಿ ಮುಟ್ಸಿದ್ರೆ ಕೊಟ್ರೆ ಹೋಗಿದ್ರು ಊರಿಗೆ? ಅಯ್ಯೋ, ನಮ್ದಕ್ಕೆ ಯಜಮಾನ್ರಿಲ್ವಾ, ಅವರು ಬಸ್ ಹೊಡಿಲಿಕ್ಕೆ ಡ್ಯೂಟಿಗೆ ಹೋಗೋದ್ವಾ, ಅವ್ರದ್ದು ಕೈಯಲ್ಲಿ ಕೊಟ್ಟು ಕಳಿಸಿದ್ದೆ. ನಮ್ದು ಅಕ್ಕದು ಗಂಡ ಇಲ್ಲ, ಅದು ಬಂದು ಬಸ್ ಸ್ಟ್ಯಾಂಡ್ನಲ್ಲೇ ತಗೊಂಡು ಹೋಯ್ತಂತೆ. ಹೌದಾ, ಚಲೋ ಆತ, ಬೇಷ ಆತ್ ಬಿಡ್ರಿ. ಒಟ್ಟು ಅವ್ರಿಗೆ ಮುಟ್ಸಿದ್ರಿಲ್ಲ ಪಾಪ ಹುಡುಗ ಆರಾಮಾದ್ರೆ ಸಾಕು. ಅವನ್ನ ತತ್ತಿ ತಗೊಂಡು ಏನ್ರಿ ಗಿರ್ಜಕ್ಕ, ನಮ್ಮ ಮನೆಯಲ್ಲಿ ಒಂದು ದೊಡ್ಡದು ಹಾವು ಬಂದ್ಬಿಟ್ಟಿತ್ತು. ನಮ್ದು ಅತ್ತಿ ಹೇಳ್ತು, ನೀನು ಶಾಂತಾಬಾಯಿ ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಾ ಪೂಜಾರಿಗೆ ಕಡೆಗೆ, ದೇವರು ಅಕ್ಕಿನ ಇದನ್ನ ಕೊಡಾರೆ ಅಂಗಾರ ತಗೊಂಡು ಬಂದು ಮನೆಯಲ್ಲೆಲ್ಲ ಹಾಕಿಬಿಡು ಅಂತ ಹೇಳಿತ್ತು. ನಾನು ಬಂದೆ. ಇಲ್ಲಿ ಇದು ಪೂಜಾರ್ದು ಭಯ ಐತಲ್ಲ, ನನಗೆ ಒಂಚೂರು ಮುಟ್ಟಿಸ್ಕೊಳ್ತಾನೆ ಇಲ್ಲ. ಅಲ್ಲೇ ಇರು ಅಂತ ಇದೆ. ಹಂಗೇನಿಲ್ಲ, ಅವರು ಚಲೋ ಮನುಷ್ಯರದ ಪಾಪ. ಆದ್ರೆ ಯಾಕನ ಒತ್ತ ಗದ್ಲು ಭಾಳ ಇತ್ತನ, ಅದ ಮುಂಜಾನೆ ಬಂದಿರ್ತಾರಲ್ಲ ಎದ್ದಾರ ಚಾ ಕೂಡ ಮತ್ತು ಬಂದು ಅವರು ಎಲ್ಲ ಒಗಾತಿ ಮಾಡ್ಕೊಂಡು ಸ್ವಚ್ಛ ಮಾಡ್ಕೊಂಡು ದೇವ್ರ ತೊಳ್ಕೊಂಡು ಅಭಿಷೇಕ ಮಾಡಿ ಪೂಜೆ ಮಾಡಿ ಬಂದು ಭಕ್ತರಿಗೆ ಯಾರಿಗೂ ಪ್ರಸಾದ ಹಂಚೋದು, ತೀರ್ಥ ಹಂಚೋದು, ಮತ್ತು ಎಲ್ಲ ಎಡಿ ಹಿಡಿದ ಕೊಡ್ಬೇಕಲ್ಲ. ಅವ್ರಿಗೆ ಪುರ್ಸತ್ತಿರೋದಿಲ್ಲ ಕುಂದ್ರಾಕ. ಅದಕ್ಕೆ ಏನಾರ ಹಂಗೆ ಹೇಳಿರ್ಬೇಕು. ಇಲ್ಲಿರ ಭಾಳ ಚಲೋ ಮನುಷ್ಯರದಾರೆ ಅವ್ರು. ಹೌದಾ, ಏನೋ ನನಗೂ ಗೊತ್ತಿಲ್ಲ. ಮೊನ್ನೆ ಅಲ್ಲೇ ಇರು ಅಂತು. ಅದಕ್ಕೆ ನಾನು ಇಲ್ಲೇ ಕಟ್ಟಿ ಮೇಲೆ ಕುಂದ್ರೋದು ಯಾಕೆ ಅಂತ ಹೋಗಿ ನಮಸ್ಕಾರ ಮಾಡಿ ಸ್ವಲ್ಪ ಅಂಗಾರ ಹಚ್ಕೊಂಡು ಬಂದ್ಬಿಟ್ಟು ಒಂದು ಭೇಟಿಗೆ ಕಳಿಸ್ಕೊಟ್ಟೆ.
ಹೋಲ್ ಬಿಡುವ ಪಾತಿಮಾ ಬಾ ಅಲ್ಲೇ ಪ್ರಸಾದ ಮಾಡ್ಯಾರಂತ ಪ್ರಸಾದ ತಿಂದು ಬರೋಣ್ರಿ ಗಿರ್ಜಕ್ಕ. ಪ್ರಸಾದನ ಅಯ್ಯೋ ಮೊದ್ಲೇ ಹೇಳ್ಬೇಕಿಲ್ವಾ, ನಾನು ನಮ್ದು ಭೇಟಿಗೆ ಕರ್ಕೊಂಡ್ ಬರ್ತಿದ್ದೆ. ನಮ್ದು ಭೇಟಿ ಐತಲ್ಲ ಅದು ಪ್ರಸಾದ, ನಿಮ್ದು ಹಿಂದೂ ಮಂದಿದು ದೇವಸ್ಥಾನದ ಪ್ರಸಾದದಲ್ಲಿ ನೀವು ಮಾಡ್ತೀರಲ್ಲ ಅದು ಸಾಂಬಾರು ಅದು ಚೆನ್ನಾಗಿರುತ್ತೆ. ಅದಕ್ಕೆ ನಮ್ದು ಬೇಯಿನೂ ಭಾಳ ಪಸಂದ್ ಮಾಡ್ತೈತೆ, ತುಂಬಾ ಚಲೋ ಇರ್ತೈತೆ ಅಂತ ಹೇಳ್ತೈತೆ. ನೀವು ಮೊದಲೇ ನಂಗೆ ಹೇಳಿಬಿಟ್ಟಿದ್ರೆ ಕರ್ಕೊಂಡು ಬರ್ತಿದ್ದೆ. ಅಯ್ಯ ಪುಣ್ಯಾತ್ಗೀತಿ ಪಾತಿಮಾ ನೀ ಬರೀ ಅಂತ ನಮ್ಗೇನ ಇಬ್ರಿಗೆ ಕನಸು ಬಿದ್ದಿತ್ತನ. ನಾ ಬರುವಂಗ ಹಂಗ ಬಂದೇವಿ, ನೀ ಹೀಕಟ್ ಬಂದೀವ, ನಮ್ಗೇನು ಗೊತ್ತಿತ್ತು. ಓ ಹೌದಲ್ಲ, ಅದೇ ಹೌದಲ್ಲ, ಬನ್ನಿ ಬನ್ನಿ ಹೋಗೋಣ ಬನ್ನಿ. ಹೌದು ಪಾತಿಮಾ, ಮತ್ತು ನೀವೇನು ಈ ಶ್ರಾವಣ ತಿಂಗಳಿಗೆ ಇದ್ರಾಗ ನಾವು ನೋಡುವ ಕೋಳಿ ಕುರಿ ಏನು ತಿನ್ನೋದಿಲ್ಲ, ತತ್ತಿನೂ ತಿನ್ನೋದಿಲ್ಲ. ಮತ್ತು ನೀವು ನಿಮ್ಮ ಮಂದಿಲಿ ನೀವು ಭಾಳ ಕುರಿ ತಿನ್ನೋದು, ಮತ್ತು ಅದನ್ನೇನಾರು ಹಿಂದಿನ ನೋಡು. ಅದಕ್ಕೆ ಅವರು ಬ್ರಾಹ್ಮಣರು ಯಾರನ್ನೂ ಒಳಗೆ ತಗೋದಲ್ಲ, ಒಳಗೆ ಗರ್ಭಗುಡಿ ಒಳಗೆ. ಇಲ್ಲ ಇಲ್ಲ ಆಂಟಿ ಅಲ್ಲೇನೆ ಒಳಗೆ ನಿಮ್ಮನ್ನ ಜರ್ ಕರಿತಾ ಇದ್ದಾರೆ ನೋಡಿ, ಗಿರ್ಜಾ ಆಂಟಿ. ನನ್ನ ಅದಕ್ಕೆ ಏನಿಲ್ರಿ, ಅವರು ಪ್ರಸಾದ ತೆಗೆದು ಇಟ್ಟಾರಲ್ರಿ, ಭಾಳ ಆಗೈತಂತ. ಏನೋ ಸ್ವಲ್ಪ ಮನೆಗೆ ಒಯ್ತಾರನ ಸಿದ್ದಣ್ಣಾರ ಹೆಣ್ಮಕ್ಳು ಬಂದಿದ್ರು ನೋಡುವ, ಅಲ್ಲಿ ಹೊರಗೆ ಅದಾರನ ಕೇಳಿ ಒಂದು ಹಳೆಯಾಗ ಅದು ಕಟ್ಟಿ ಕೊಡ್ತಾರಂತ್ರಿ, ಕಟ್ಕೊಂಡು ಹೋಗ್ಬೇಕಾರ ಕರ್ಯಾಕತ್ತಾರ ನೋಡ್ರಿ ಪ್ರಸಾದ ಕೊಡಾಕ. ಎಲ್ಲ ಎಡಿ ತೆಗ್ದದ್ದು ಅದು ಉಳ್ದೈತೆ. ಅಯ್ಯ ಬಾರೇವ, ದೇವ್ರ ಪ್ರಸಾದ ಎಲ್ಲಿ ಇರ್ಬೇಕು, ಪುಣ್ಯ ಚಲೋ. ಬಾ ಹೋಗುನು, ಹೋಗಿ ಇಸ್ಕೊಂಡು ಬರೋಣ. ಹೋಗುನ್ ತಡೀವ. ನಮ್ಮ ಮನೆ ಅಂತಲೇ ಸಾವಕ್ಕರಿಗೆ ಮತ್ತು ಗಂಗವ್ರಿಗೆ ಹೇಳಿದ್ನಿ, ಸುಲ್ಕರ್ಗೆ ಇನ್ನೂ ಬಂದೇ ಇಲ್ಲ ನೋಡು. ಬಿಡಾಡ್ಯಾರ ಏನು ಮಾಡ್ಕೊತ ಕುಂತಾರ, ಏನು ಮಾತಿಗೆ ನಿಂತು ಅಂದ್ರೆ ಅವಕ್ಕೆ ಹೊತ್ತು ಹೇಳಿ ಗೊತ್ತನ ಆಗಲ್ಲ. ಬರ್ರಿ ಬಾ ಹಿಂಗೆ ಹೋಗುನು, ದೇವ್ರಿಗೆ ಪ್ರಸಾದ ಐತಿ ಇವತ್ತು ಗುಡಿಯಾಗ ಅಂತ ಹೇಳಿ. ಇನ್ನೂ ಬರಲಿಲ್ಲ ಅವರು. ಬಾ ನಮ್ಮಂತಾರು ಕೂಡ ಅವ್ರಿಗೆಲ್ಲ ಪೌಸ್ ಕೊಡಬೇಕು, ಅವ್ರಿಗೆ ಕೂಡ ಯಾರ್ಯಾರಿಗೆ ಪೌಸ್ ಕೊಡ್ತೈತೆ ಅವ್ರು ಕೂಡ ಅವಕಾರ ಅವರು. ಬಾ ನಮ್ಮ ಕೂಡ ಎಲ್ಲಿ ಬರಬ ಅದು ಕರೇನ ಬಿಡುವ.